ಇವತ್ತು ಮೊದಲನೇ ಶ್ರಾವಣ ಶುಕ್ರವಾರ ಶುರುವಾಗಿದೆ. ಸೊ ಹಾಗಾಗಿ ಬೆಳಿಗ್ಗೆನೇ ಪೂಜೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೇರೆ ಈ ಥರ ಕೆಲಸಗಳೆಲ್ಲ ಮನೆಯದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಆನಂತರ ಸ್ನಾನ ಮಾಡ್ಕೊಬಂದು ದೇವರ ಮುಂದೆ ನಿಂತಿದ್ದೀನಿ. ಫಸ್ಟ್ ದೇವರ ಹತ್ರ ಹಾಕಿರೋ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂವನ್ನು ಹಾಕಿ ಅಲಂಕಾರ ಮಾಡಿ ಆನಂತರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ದೇವ್ರ ಮನೆ ಅಂದರೆ ಎಲ್ಲರ ಮನೆ ಥರ ಇರೋ ಥರ ಏನಿಲ್ಲ, ಚಿಕ್ಕದಾಗಿ ಒಂದು ಸ್ಪೇಸ್ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲೇ ಪೂಜೆ ಮಾಡ್ಕೊಳ್ತೀನಿ ನಾನು ಅಷ್ಟೇ. ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ, ನಾನೇನು ಜಾಸ್ತಿ ಹೆವಿ ಫೋಟೋಗಳೆಲ್ಲ ಇಟ್ಕೊಂಡಿಲ್ಲ. ಸೊ ಮಳ್ಳೆ ಹೂವು ತೊಗೊಂಡು ಕಟ್ಕೊಂಡಿದ್ದೆ, ಹಾಗಾಗಿ ಶಾಮಂತಿಗೆ ಹೂವನೂ ಇತ್ತು. ಏನೇ ಆದರೂ ಘಮಘಮನ ಹೂವು ಇದ್ರೇ ಸಮಾಧಾನ. ಹಾಗಾಗಿ ಮಲ್ಲಿಗೆ ಹೂವು ಇಲ್ಲ ಮಳ್ಳೆ ಹೂವು ಯಾವುದಾದ್ರೂ ಇರಲೇಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡೋಕ್ಕೆ, ಒಂಥರ ದೇವ್ರಿಗೆ ಅಲಂಕಾರ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ದೇವ್ರಿಗೆಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಹಾಗೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ನಾನು ಕಿಚನನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗತ್ತೆ. ಮತ್ತು ಅದನ್ನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಕೆಲವೊಂದಷ್ಟು ಐಟಮ್ಗಳನ್ನ ಮೀಶೋಯಿಂದ ತರಿಸಿ ಅಲಂಕಾರ ಮಾಡಿದ್ದೀನಿ. ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಯಾಕೆಂದರೆ ಫಸ್ಟು ಮೇಯ್ನಾಗಿ ನಾವು ಕಿಚನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಹೆಣ್ಮಕ್ಳು, ಹಾಗಾಗಿ ಅದು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿದ್ದರೆ ನಮಗೂ ಒಂಥರ ಖುಷಿ ಆಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇವಾಗ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಾಯಿತು. ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಎತ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಯೂಶ್ವಲಿ ಯಾವಾಗಲೂ ಅಷ್ಟೇ ಸ್ನಾನ ಮಾಡಾದಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಶುರು ಮಾಡೋದು. ಕೆಲವರು ಏನು ಮಾಡ್ತಾರೆ, ಎದ್ದಿದ ತಕ್ಷಣವೇ ಬಾಗಿಲು ತೊಳಿತಾರಲ್ಲ, ಅಂದರೆ ಗೇಟ್ ಮುಂದೆ ರಂಗೋಲಿ ಹಾಕೋದೆಲ್ಲ ಇರುತ್ತಲ್ಲ, ಅವರು ಬಂದು ಹೊಸ್ಲನ್ನ ಅಲ್ಲೇ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಡ್ತಾರೆ. ನನಗೆ ಆ ಥರ ಅಭ್ಯಾಸ ಇಲ್ಲ. ಸ್ನಾನ ಮಾಡಿ ಪೂಜೆಗೆ ಅಲಂಕಾರ ಮಾಡಿದ್ಮೇಲೆ ನಾನು ಬಾಗಿಲಿಗೆ ರೆಡಿ ಮಾಡ್ಕೊಳ್ಳೋದು. ನಂಗೆ ಮೊದಲಿಂದನೂ ಅದೇ ರೂಢಿಯಾಗಿದೆ. ಇಲ್ಲಿ ನಮಗೆ ಬಂದು ಈ ಥರ ಟೈಲ್ಸ್ ಇರೋದ್ರಿಂದ ರಂಗೋಲಿ ಅಷ್ಟು ಹೈಲೈಟಾಗಿ ಕಾಣಲ್ಲ, ಆದರೂ ಎಷ್ಟು ಕಾಣುತ್ತೋ ಅಷ್ಟು ನಿಮಗೆ ತೋರಿಸಿದ್ದೀನಿ. ನನಗಿಷ್ಟೇ ಚೆನ್ನಾಗಿ ರಂಗೋಲಿ ಬಿಡೋಕ್ಕೆ ಬರೋದು, ಇನ್ನೂ ಚೆನ್ನಾಗಿ ಬರಲ್ಲ. ಆ್ಯಕ್ಚುಲಿ ಅದು ಬ್ಲ್ಯಾಕೋ ಇಲ್ಲ ಬ್ರೌನ್ ಕಲರೋ ಇದ್ದರೆ ಚೆನ್ನಾಗಿ ಕಾಣುತ್ತೆ ನೆಲ, ಬಟ್ ಇದು ಚುಕ್ಕಿ ಚುಕ್ಕಿ ಟೈಲ್ಸ್ ಆಗಿರೋದ್ರಿಂದ ಅಷ್ಟು ಕಾಣುತ್ತೆ. ನಾನು ಫಸ್ಟು ಪೂಜೆಗೆ ಬಂದಾಗ ಸಾಂಬ್ರಾಣಿನ ಫಸ್ಟ್ ಹಚ್ಕೊಳ್ತೀನಿ ದೀಪ ಹಚ್ಚಿದ ನಂತರ. ಏನಕ್ಕೆ ಅಂದರೆ ಒಂದೇ ಒಂದು ಸಣ್ಣ ಕಾಳಷ್ಟು ಸಾಂಬ್ರಾಣಿ ಬತ್ತಿ ಮೇಲಿಟ್ಟು ಪೂಜೆ ಸ್ಟಾರ್ಟ್ ಮಾಡಿ ಆನಂತರ ನಾನು ಊದ್ಕಡ್ಡಿನ ಬೆಳಗೋದು. ಯಾಕೆಂದರೆ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಹೋಗುತ್ತೆ ಅಂತ ನನ್ನ ನಂಬಿಕೆ. ಹಾಗಾಗಿ ಗಟ್ಟಿ ಸಾಂಬ್ರಾಣಿ ಬರುತ್ತಲ್ಲ, ಆ ಸಾಂಬ್ರಾಣಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಬಂದು ಒಂದು ಸ್ವಲ್ಪ ಅಂದರೆ ಇವಾಗ ಒಂದು ಕಡಲೆಕಾಳು ಗಾತ್ರದಷ್ಟು ಸಾಂಬ್ರಾಣಿ ಬತ್ತಿ ಮೇಲಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಬಂದು ಧೂಪ ಹಾಕೋದು ಅಂತ ಹೇಳ್ತಾರೆ. ಇಲ್ಲೆಲ್ಲ ಕೆಂಡದಲ್ಲಿ ಧೂಪ ಹಾಕೋಕ್ಕಾಗಲ್ಲ ಸಿಟಿನಲ್ಲಿ, ಹಾಗಾಗಿ ನಾನು ಆ ಥರ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಮುಗಿಸಿದ ನಂತರ ಇಲ್ಲಿ ಬಂದು ಫಸ್ಟ್ ಇವತ್ತು ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನೂ ಮಾಡಲಿಲ್ಲ. ಇವತ್ತು ಪೂಜೆ ವಾರ ಎಲ್ಲ ಇರುವಾಗ ಏನಿರುತ್ತೆ ಅದನ್ನೇ ಮ್ಯಾನೇಜ್ ಮಾಡ್ಕೊತೀನಿ. ಬೇರೆ ದಿವಸಗಳಲ್ಲಿ ಏನಾದರೂ ಮಾಡ್ಕೊಳ್ತೀನಿ. ಇವತ್ತು ಬಂದು ಫ್ರೈಡೇ, ಅದು ಅಲ್ಲದೆ ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೂ. ನಾವು ಇವತ್ತೇನು ನಾಗರ ಪಂಚಮಿ ಹಬ್ಬ ಏನು ಆಚರಿಸಲ್ಲ. ಆ್ಯಸ್ ಯೂಶುವಲ್ ಮಾಮೂಲಿ ವಾರ ಹೇಗೆ ಮಾಡ್ತೀವಿ ಶುಕ್ರವಾರ ಹಾಗೆ ಮಾಮೂಲಿ ಮನೇಲಿ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ. ಇನ್ನೇನೋ ನಾವು ಸ್ಪೆಷಲಾಗಿ ಏನೂ ಮಾಡಲ್ಲ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಬಂದು ದೋಸೆ ಇಟ್ಟಿತ್ತು. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ, ದೋಸೆ ಇಟ್ಟಿದ್ದರಿಂದ ದೋಸೆನೇ ಮ್ಯಾನೇಜ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಡುಗೆ ಮಾಡಬೇಕು, ಮೊಸರು ಮಾಡೋಣ, ಅವರೆಕಾಯಿ ಇದೆ, ಅವರೆಕಾಯಿ ಹಾಕಿ ಮಾಡೋಣ, ಚೆನ್ನಾಗಿರುತ್ತೆ ಸ್ಪೆಷಲಾಗಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು. ಇನ್ನೇನಿಲ್ಲ. ಸೊ ನನ್ನ ಬ್ಲಾಗ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸಕ್ಕರೆ ಬೇಕಮ್ಮ? ಸೊ ಫ್ರೆಂಡ್ಸ್, ನಾನಿವತ್ತು ಅವರೆಕಾಯಿನ ಹಾಕಿ ಮಸೊಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಕ್ಕೆ ಈ ಥರ ಗ್ರಾಸ್ ಹಾಕ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೋದು. ನಾನು ಸ್ವಲ್ಪ ಇದು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ ರೆಸಿಪಿಗಳನ್ನ, ನಾವು ಹೊಸ ಶೈಲಿಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಮನೇಲೇ ಇತ್ತು, ಬಟ್ ಸಜ್ಜೆ ಮೇಲಿತ್ತು. ಹಬ್ಬಕ್ಕೆ ಅಂತ ಮನೆ ಕ್ಲೀನ್ ಮಾಡಿದ್ನಲ್ಲ, ಸೊ ಕೆಳಗೆ ಇಳಿಸ್ಕೊಂಡೆ. ನಾವ್ಯಾಕೆ ಈ ಥರ ಮಾಡಬಾರ್ದು, ನಾವು ಹೊಸ ರೀತಿ ಬೇರೆಯವ್ರು ಮಾಡ್ದಂಗೆ ಕ್ರಿಯೇಟ್ ಮಾಡ್ಕೊಂಡು ಮಾಡೋಣ, ಅವಾಗ ಅಟ್ರಾಕ್ಷನ್ ಆಗ್ಬೋದು, ಜಾಸ್ತಿ ಜನ ನೋಡ್ತಾರೆ ಇಷ್ಟಪಟ್ಟು ಅಂದ್ಬಿಟ್ಟು ನಾನು ಈ ಥರ ಹೊಸದಾಗಿ ಟ್ರೈ ಮಾಡೋಣ ಅಂತ
ಏನೋ ಟ್ರೈ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೊಸ ಥರ ಮಾಡಿದ್ರೆ ಆದಷ್ಟು ಜನ ನೋಡ್ತಾರೆ ಇಷ್ಟಪಟ್ಟು, ಕಲರ್ಫುಲ್ ಆಗಿರುತ್ತಲ್ವ ಹಾಗಾಗಿ. ಸೊ ಮಸೊಪ್ಪು ಸಾರಿಗೆ ಇವತ್ತು ಅವರೆಕಾಯಿ ಬೆಳೆಸ್ಕೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ರೆಸಿಪಿನೇನು ಡೀಪಾಗಿ ಶೇರ್ ಮಾಡಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಫಸ್ಟೆಲ್ಲ ಮಸೊಪ್ಪು ಸಾರದು ನಾನು ತೋರಿಸಿದ್ದೀನಿ ನಿಮಗೆ. ಇವಾಗ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡೋಣ, ಒಂದೊಂದೇ ರೆಸಿಪಿನ ಟ್ರೈ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಬಂದು ನಾನು 3 ಥರ ಸೊಪ್ಪು ಮತ್ತು ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಷಿಲ್ ಬಸಕ್ಕೆ ಇಟ್ಟಿದ್ದೀನಿ. ಅವರೆಕಾಯಿ ಆಲ್ರೆಡಿ ಬೆಂದಿದೆ. ಸೊಪ್ಪಿನ ಜೊತೆಲಿ ಬೇಯಿಸ್ಕೊಂಡ್ರೆ ಸೊಪ್ಪು ರುಬ್ಬೇಕಲ್ವ, ಅವರೆಕಾಯಿ ಸಪ್ರೇಟಾಗಿ ತೆಕ್ಕೊಳಕ್ಕಾಗಲ್ಲ. ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಸಾಂಬಾರು ಜೊತೆಲಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸೊಪ್ಪೆಲ್ಲ ರುಬ್ಬಿ ಒಗ್ಗರಣೆ ಮಾಡ್ತಿರಲ್ಲ ಆವಾಗ. ಸೊ ಇದಿಷ್ಟು ಕೆಲಸ ಮಾಡಬಾರೋ ಅಷ್ಟರಲ್ಲಿ ನನ್ನ ಮಗ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಅಷ್ಟರ ತನಕ ಸೊಪ್ಪು ಆರಬೇಕು, ಕುಕ್ಕರ್ ವಿಷಿಲ್ ಪ್ರೆಷರೆಲ್ಲ ಹೋಗಲಿ ಅಂತ ನನ್ನ ಮಗನ ತೋರಿಸ್ತಾ ಇದ್ದೀನಿ. ಸ್ನಾನ ಮಾಡಿಸಿದ್ದೆ ಪಾಪ, ಇವತ್ತು ತಲೆಗೆ ಬಿಸಿ ಸ್ನಾನ ಮಾಡಿಸಿದ್ದೆ, ಮಲಗಿದ್ದಾನೆ. ಸೊ ಹಾಗಾಗಿ ಅವನನ್ನು ಮಲಗಿಸ್ಬಿಟ್ಟು ಇವಾಗ ಮತ್ತೆ ವಾಪಸ್ ಕಿಚನ್ನಾಗಿ ಬಂದೆ ನಾನು. ಸೊಪ್ಪೆಲ್ಲ ಸಪ್ರೇಟಾಗಿ ಶೋಧಿಸ್ಕೊಂಡು ಸಪ್ರೇಟಾಗಿ ರುಬ್ಕೊಂಡು, ಅಂದರೆ 1-2 ಸತಿ ಗರ್ಗರ್ ಅನ್ನಿಸ್ತೀನಿ, ಜಾಸ್ತಿ ಫೈನಾಗಿ ಪೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ಸೊಪ್ಪನ್ನೆಲ್ಲ. ನೋಡಿ ನಾನು ಈ ಕಿಚನ್ನ ಈ ಥರ ಮೇಕವರ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಸಿಂಪಲ್ಲಾಗಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಬಟ್ ಟೈಮೇ ಸಾಕಾಗ್ತಾ ಇಲ್ಲ ನನಗೆ. ನಮ್ಮ ಯಜಮಾನ್ರು ತುಂಬಾ ಬಿಸಿ ಇದ್ದಾರೆ. ಕೆಲವೊಂದು ಕೆಲಸಕ್ಕೆ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡಲೇಬೇಕು, ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ನಾನು ಮಾಡ್ಕೊಂಡಿದ್ದೀನಿ. ಕೆಲವೊಂದಷ್ಟು ಸ್ಟ್ಯಾಂಡ್ಸು ಮತ್ತು ಅದು ಬಾತ್ರೂಮ್ಗೆ ಹಾಕುವಂಥ ಸ್ಟ್ಯಾಂಡ್ಸ್, ಅದು ಸ್ಟೋರೇಜ್ಗೆಲ್ಲ ನಮಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ, ಆಮೇಲೆ ಯಾವುದೇ ಥರ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಈ ಥರದ್ದೆಲ್ಲ ಸ್ಟ್ಯಾಂಡ್ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಿಚನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಸ್ಪೇಸು ತುಂಬಾ ಉಳಿಯುತ್ತೆ. ಸುಮ್ಮನೆ ಇಕ್ಕಟ್ಟಲ್ಲಿ ಎಲ್ಲನೂ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಥರ ಚೇಂಜಸ್ಗಳು ಮಾಡುವಾಗ ಸ್ವಲ್ಪ ಕಿಚನ್ ಕಲರಾಗಿ ಕಾಣಲಿ ಅಂದ್ಬಿಟ್ಟು ಕೆಲವೊಂದು ಸ್ಟಿಕ್ಕರ್ಸು ನೋಡ್ತಾ ಇರ್ಬೋದು, ವಾಲ್ಗೆ ಹಾಕಿರೋ ಅಂಥದ್ದೆಲ್ಲ, ಅದನ್ನೆಲ್ಲ ಬುಕ್ ಮಾಡಿ ತರಿಸ್ದೆ. ತುಂಬಾ ಇಷ್ಟ ಆಯಿತು ನನಗೆ. ಹಾಗಾಗಿ ಆ್ಯಕ್ಚುಲಿ ಚೆನ್ನಾಗೂ ಕಾಣ್ತಾ ಇದೆ ನನಗನ್ಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಈರುಳ್ಳಿಯನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು, ಸಾಂಬಾರು ಆಲ್ರೆಡಿ ಕುದೀತಾ ಇದೆ ಒಂದು ಸೈಡು, ಎಲ್ಲ ರೆಡಿಯಾಗಿದೆ. ಉಪ್ಪು ಮತ್ತು ರುಬ್ಬಿದ್ದು ಮತ್ತು ಅವರೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಈ ಒಗ್ಗರಣೆ ಡಬ್ಬಿನ ತೋರಿಸ್ತಾ ಇದ್ದೀನಿ. ಆ ಒಗ್ಗರಣೆನ ಮಾಡ್ಕೊಂಡು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಅನ್ನಕ್ಕೊಂದು ಇಟ್ಕೊಂಡ್ರೆ ಮಧ್ಯಾಹ್ನದ ಅಡುಗೆ ರೆಡಿ. ಚೆನ್ನಾಗಿ ಕುದ್ಬಿಡ್ಲಿ. ಸೊ ಫ್ರೆಂಡ್ಸ್, ಸೂಪರಾಗಿರೋ ಒಂಬಟ್ಟಾಗಿರೋ ಅವರೆಕಾಳು ಮಸೊಪ್ಪು ಮತ್ತು ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ. ಸೂಪರಾಗಿರುತ್ತೆ. ಇವಾಗ ಸ್ಕೂಲಿಂದ ಬಂದಿದ್ದಾಯಿತು. ಸೊ ಇವಾಗ ಊಟ ಮಾಡುವ ಸಮಯ. ಕೇಳಬೇಕು, ನೀ ಶರ್ಟ್ ಪಿಚ್ಚ ಅಂತ ಶರ್ಟ್ ಬೀಳ್ಸೋ ಕೆಳಗೆ. ಇವಾಗ ಸ್ಕೂಲಿಂದ ಬಂದಿದ್ದಾರೆ, ಹಾಗಾಗಿ ಊಟವನ್ನು ತಯಾರು ಮಾಡಿಕ್ಕಿದ್ದೇವೆ ತಿನ್ನಲಿ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡು ತರಿಸಿದ್ದೀನಿ. ಸೊ ಹೇಗಿದೆ ಏನು ಅಂತ ನೋಡೋಣ ಬನ್ನಿ. ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಒಂದು ಐಡಿಯಾದ ಮೇಲೆ ತರಿಸಿದ್ದೀನಿ. ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಗಾಂಧಿ ಬಜಾರಲ್ಲೆಲ್ಲ ಹುಡುಕಿದ್ರೆ ಸಿಗಲಿಲ್ಲ ಅಂತ, ಹಾಗಾಗಿ ಇದರಲ್ಲಿ ಬುಕ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ದರೆ ನಿಮಗೂ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದರೆ ತರಿಸ್ಕೊಳ್ಳಿ, ಓಕೆನಾ. ಇದು ಅಮೆಝಾನಲ್ಲಿ ತರಿಸಿರೋದು, ತುಂಬಾ ಚೆನ್ನಾಗಿದೆ. ನಾನು ಸೈಡಲ್ಲಿ ಪಿಕ್ಕನ್ನು ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ರೇಟ್ ಎಲ್ಲ ಎಷ್ಟಿದೆ ಅಂತ. ಈಚೆ ಕಡೆ ಎಲ್ಲ ಬಂದು ತುಂಬಾ ಪ್ರೈಸ್ ಜಾಸ್ತಿ. ಕೆಲವೊಂದು ಸ್ಟೋರಲ್ಲಿ ಸಿಗುತ್ತೆ, ಕೆಲವೊಂದು ಸ್ಟೋರಲ್ಲಿ ಸಿಗಲ್ಲ. ಸುಮ್ಮನೆ ಹುಡುಕಿ ಓಡಾಡೋ ಬದಲು ಇದು ಬೆಟರ್ ಅಂತ ನನಗನ್ಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ನಿಮಗೂ ಅವಶ್ಯಕತೆ ಇದ್ದರೆ ತರಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನನಗಿದು ಬೇಕಿತ್ತು ಹಾಗಾಗಿ ತರಿಸ್ದೆ. ಆ್ಯಕ್ಚುಲಿ ಇದನ್ನು ಭರತನಾಟ್ಯಕ್ಕೆ ಯೂಸ್ ಮಾಡೋವಂಥದ್ದು, ಆದರೆ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ದೇವಿ ಅಲಂಕಾರಕ್ಕೆ. ನಾವು ಯಾಕೆ ಮಾಡಬಾರ್ದು ಅಂತ ತರಿಸ್ದೆ. ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಸಿಂಬಿ ಟೈಪ್ ಬರುತ್ತೆ, ಒಂದು ಈ ಥರ ಬರುತ್ತೆ. ಸಿಂಬಿ ಟೈಪ್ದು ಬೇಡ ಅಂದರು ನಮ್ಮ ಯಜಮಾನ್ರು, ಯಾಕೆಂದರೆ ಅದು ಚಿಕ್ಕದು ಬರುತ್ತೋ ದೊಡ್ಡದು ಬರುತ್ತೋ ಗೊತ್ತಿಲ್ಲ. ಇದಾದರೆ ನಾವು ನಮ್ಗೆ ಹೇಗೆ ಬೇಕಾಗೆ ಎಕ್ಸ್ಪ್ಯಾಂಡ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು, ಅಡ್ಜಸ್ಟಬಲ್ ಮಾಡ್ಕೋಬೋದು ಇದನ್ನು. ಅದು ಬೇಡ, ಅಕಸ್ಮಾತ್ ನೀನು ಬುಕ್ ಮಾಡಿ ಅದು ತುಂಬಾ ಚಿಕ್ಕದು ಬಂತು, ದೇವಿಗೆ ಕಾಣಿಸ್ಲೇ ಇಲ್ಲ ಅಂದರೆ ಏನು ಮಾಡ್ತೀಯ ವಾಪಸ್ಸು ಅಂತ ಅಂದರು. ಸೊ ನಾವೆರಡನ್ನೂ ತೊಗೊಳಕ್ಕಾಗಲ್ಲ, ಯಾಕೆ ಅಂದರೆ ನಮ್ಮ ಬಜೆಟ್ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ತೊಗೋಬೋದಲ್ವಾ. ಹಾಗಾಗಿ ಸಾಕು ಒಂದೇ, ಇನ್ನು ಮಿಕ್ಕಿದ ಬೇರೆ ಅಲಂಕಾರಗಳಿಗೆ ಬೇಕಾಗತ್ತೆ ಅಂದ್ಬಿಟ್ಟು
ಎಷ್ಟು ಬೇಕು ಅಷ್ಟನ್ನು ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೊಂದು ತರಿಸಿದ್ದೀನಿ ಅಷ್ಟೇ. ನಾನು ಎಲ್ಲನೂ ತರಿಸ್ಕೊಳಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಿಮಗೂ ಇಷ್ಟ ಆದರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಆ್ಯಸ್ ಇಟ್ ಈಸ್ ಹೇಗಿರುತ್ತೆ ಮೊಬೈಲಲ್ಲಿ ನೋಡಿದಾಗ ಅದೇ ಥರನೇ ಕೊಟ್ಟಿದ್ದಾರೆ. ಸೊ ಅಮೆಝಾನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಾವು ಏನು ನೋಡಿರ್ತೀವಿ ಅದೇ ಬರುತ್ತೆ ಯಾವಾಗಲೂ ಅಷ್ಟೇ. ಡಿಸಪಾಯಿಂಟ್ ಅಂತೂ ಯಾವತ್ತೂ ಆಗಿಲ್ಲ. ಸೊ ನನಗಂತೂ ತುಂಬಾ ಖುಷಿ ಕೊಡ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೈಟ್ ಬಂದು ಊಟಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ, ಮಧ್ಯಾಹ್ನ ರೈಸ್ ತಿಂದಿದ್ವಿ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.